ಇದೆ ನೋಡಿ, ಟೆಂಪಲ್ದು ಮೇನ್ ಅಟ್ರಾಕ್ಷನ್ದು ಇದೆ. ಷಣ್ಮುಖ ಅಂದರೆ ಆರುಮುಖ ಸುಬ್ರಹ್ಮಣ್ಯಂದು ಕಾಣ್ತೈತೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಬ್ಯೂಟಿಫುಲ್ ಟೆಂಪಲ್ಗೆ ಬಂದಿದ್ದೀನಿ. ಯಾವುದು ಅಂದರೆ ಬೆಂಗಳೂರಲ್ಲಿ ನೀವು ನೋಡಲೇಬೇಕು. ಯಾವುದು ಅಂದರೆ ಶೃಂಗಗಿರಿ ಷಣ್ಮುಖ ಸ್ವಾಮಿ ಟೆಂಪಲ್ ಅಂತ. ಕರೆಕ್ಟಾಗಿ ಇದು ಆರ್ ನಗರದಲ್ಲಿರೋದು, ರಾಜರಾಜೇಶ್ವರಿ ನಗರದಲ್ಲಿ. ಸೊ ರಚಿತಾರಾಮ್ ಅವೆಲ್ಲ ಹೇಳಲ್ಲ ಕಣ. ಒಂದು ಸ್ವಲ್ಪ ಇದಿರುತ್ತೆ ಕಣ, ರೇಸ್ ಇರುತ್ತೆ. ಇಲ್ಲೇ ಪಕ್ಕದಲ್ಲಿ ಬಂದರೆ ನೀವೇನಾದರೂ ರಚಿತಾರಾಮ್ ಏನಾದ್ರು ನೀವೇನೋ ಫ್ಯಾನ್ ಆಗಿದ್ದೆ, ಸೊ ಇದೇ ರೋಡಲ್ಲಿ ಅವ್ರ ಮನೆ ಬರೋದು. ಸೊ ಬಂದರೆ ನಿಮ್ಮ ಮೀಟ್ ಮಾಡಬೇಕು ಅನ್ಸಿದ್ರೆ ಮೀಟ್ ಮಾಡ್ಕೊಂಡು ಹೋಗಿ. ಸೊ ಈ ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ 12ವರೆಗೆ ಓಪನ್ ಆಗುತ್ತೆ. ಮತ್ತು ಈಗ 4:30 ಈವ್ನಿಂಗ್ ಆದರೆ 4:30 to 9ವರೆಗೂ ಓಪನ್ ಇರುತ್ತೆ. ಸೊ ಈಗ ಟೈಮ್ ಬಂದುಬಿಟ್ಟು 3:30 3:40 ಆ ಟೈಮಿಂಗ್ಸ್ ಆಗಿದೆ. ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗೋದು 4:15 4:30ಗೆ ಓಪನ್ ಆಗುತ್ತೆ. ಸೊ ಇದು ಬಂದಿಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೊಬಂದಿದ್ದೀನಿ. ಏನೋ ರಚಿತಾರಾಮ್ ಮನೆ ನೋಡಬೇಕು ಅಂತ ನಮ್ಮನ್ನ ಹೇಳ್ಸಿದ್ದಾನೆ. ಎಲ್ಲ ಅಯ್ಯೋ ಅನ್ಸಿದ್ದಾನೆ. ಇನ್ನೂ ಎರಡು ಒಂದೇ ಹೇಳ್ಸಿದ್ದಾನೆ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ವರ್ಡ್ ಯೂಸ್ ಮಾಡ್ಬೋದಾ ನಿನಗೆ? ಇನ್ನೊಬ್ರನ್ನ ಕೆಳಗಿಟ್ಟು ಮಾತಾಡೋದನ್ನ ಹೇಳ್ಸೋದು ಅನ್ನೋದು. ಬಿಡೋಣ ಆಯ್ತು. ನಮಗೆ ಅಷ್ಟು ನಿಮ್ಮಷ್ಟು ಓದಿಲ್ಲ, ತಿಳ್ಕೊಂಡಿಲ್ಲ. ಇವನ್ ಕೈಲಿ ಏನೋ ಆಗಲ್ಲ, ಆ ತರ ಏನು ಬರಲ್ಲ ಅಂತ ಹೇಳ್ಸೋದು. ಈಗೇನು ಹೇಳ್ಸಿದ್ದಾನಲ್ಲ, ರೋದನೆ ಕೊಟ್ಟಿದ್ದಾನೆ. ರೋದನೆ ಕೊಟ್ಟಿದ್ದಾನೆ. ಅಲ್ಲಿ ಹೋದ್ರೆ ಮಾತಾಡ್ತಾನೆ ಇಲ್ಲ. ಹೋಗಿ ಮೇಡಂಬೆ ಅವರು ಇದಾರ ಅಂತ ಕೇಳಿದೆ. ಸೊ ಅವ್ರಿಲ್ಲ ಅಂದ್ರು. ವಾಪಸ್ ಬಂದವರೆಲ್ಲ ಬೇರೆ ಕಡೆ ಹೋಗಿದಾರಂತೆ. ಸೊ ವಿಸಿಟಿಂಗ್ ದಿಸ್ ಟೆಂಪಲ್ ವಿ ವಿಲ್ ಅವಾಗ ಒಂದ್ಸತಿ ಹೋಯ್ತೀವಿ. ಆಕ್ಚುಲಿ ಬರಲ್ಲ ಅನ್ಸುತ್ತೆ, ಅವರೆಲ್ಲ ಬ್ಯುಸಿ ಆಗಿರ್ತಾರೆ. ಎಲ್ಲ ಒಂದೊಂದು ಟೈಮ್ ಇರ್ಬೋದ ನಮ್ಮ ಮನೆ ಹತ್ರ. ಏನು ಫೇವ್ರೇಟ್ ಹೀರೋಯಿನ್? ನಾಟ್ ಲೈಕ್ ದಟ್. ಮತ್ತೆ ಹೇಳ ಫೇವ್ರೇಟ್ ಹೀರೋಯಿನ್. 1 hour ಕೂತ್ಕೋತೀನೋ ಇಲ್ಲೇಯ? ಗೊತ್ತು. ಏನ್ ಗೇಟ್ ಕಾಯಕ್ ನಿಂತಿದೀ 1 hour? ನಾನೇ ವಾಚ್ಮನ್ ಈಗ. ಟಿಕೆಟ್ ಎಲ್ಲರೂ 10 ರೂಪಾಯಿ ಕೊಟ್ಬಿಟ್ಟು ಒಳಗೆ ಬಿಡ್ತೀನಿ. ಅಲ್ಲ 20 ರೂಪಾಯಿ, 10 ರೂಪಾಯಿ ನಾನು ಇಟ್ಕೊಂಡು 10 ರೂಪಾಯಿ ಅವ್ರಿಗೆ ಕೊಡ್ತೀನಿ. ಹೆಂಗೈತೆ ಐಡಿಯಾ? ದಟ್ ಈಸ್ ಬಿಸ್ನೆಸ್. ನೋಡಿ, ಇದೇ ಷಣ್ಮುಖ ಸ್ವಾಮಿ ಟೆಂಪಲ್. ನಾವು ಆ್ಯಕ್ಚುಲಿ ಅಲ್ಲಿದ್ದು, ಅಲ್ಲಿ ಆ್ಯಕ್ಚುಲಿ ಎಂಟ್ರೆನ್ಸ್ ಇರುವಂಥದ್ದು ಎಕ್ಸಿಟ್ಟು. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಇಲ್ಲಿ ಸುತ್ತಮುತ್ತ ಈ ಥರ ಇದೆ ನೋಡಿ. ಉತ್ತು ಥರ ಏನೋ ಮಾಡಿದ್ದಾರೆ ಇಲ್ಲಿ. ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಇರೋದು ಅದೇ ಯಾರು, ಶಿವ ಪಾರ್ವತಿ ಮಗ ಸುಬ್ರಹ್ಮಣ್ಯ. ಸೊ ಅವ್ರದ್ದು ಆರುಮುಖ ಟೆಂಪಲ್. ಷಣ್ಮುಖ ಅಂದರೆ 6 ಅಂತ. ಸೊ ಅಲ್ಲಿಂದ ಮೆಟ್ಲು ಮಾಡಿದ್ದಾರೆ. ಈ ಥರ ಮೆಟ್ಲಲ್ಲಿ ಆರಾಮಾಗಿ ಹೋಗ್ಬೇಕು. ಹಿಡಿಯೋದು ಕಣ. ಈ ಕಡೆ ಹೋಗ್ ಬಾ. ಹತ್ತದೆ ಅದು ಅಲ್ಲಿ ಹಿಂಗಡಿ ಬರುತ್ತೆ.
ಇದೇ ನೋಡಿ ಟೆಂಪಲ್ದು ಮೇನ್ ಅಟ್ರಾಕ್ಷನ್ದು ಇದೆ. ಶಿವಮುಖ ಅಂದರೆ ಆರುಮುಖ ಸುಬ್ರಹ್ಮಣ್ಯಂದು. ಕಾಣ್ತೈತೆ ತೊಡೆ. ಹಾಂ ಇವು ನೋಡಿ ರಚಿತಾರಾಮ್ ನೋಡ್ಬೇಕು ಅಂತವ. ಅವ್ರಿಲ್ಲ, ಇವ್ರು ಕೇಳ್ತಿಲ್ಲ. ಹುಡುಗ ದೊಡ್ಡ ಫ್ಯಾನ್ ಆಗ್ಬಿಟ್ಟಾನೆ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವ್ರ ದೊಡ್ಡ ಫ್ಯಾನ್. ಹಿಂಗಿದೀನು ನೋಡ್ದೇನಪ್ಪ ರಚಿತಾರಾಮ? ನೋಡ್ದೆ ನೋಡಿ ಮನಿವಾನ ಯಾರು ಬರಲ್ಲ. ರಚಿತಾರಾಮು ಇಲ್ವಂತೆ. ಅವರಪ್ಪ ಹೇಳಿದ್ರು ಕಂಟೀರಿಯರ್ ಸ್ಟುಡಿಯೋಗೆ ಹೋಗಿದಾರಂತೆ ಶೂಟಿಂಗಿಗೆ. ಇಲ್ಲಿವರೆಗೂ ಬಂದಿದೀವಿ, ಸೊ ಹಂಗಾಗಿ ನೋಡೋಣ ಅಂತ ಬಂದಿ ಗೈಸ್ ಅಷ್ಟೇ. ಆಯ್ತು. ಆಮೇಲೆ ದೊಡ್ಡ ಫ್ಯಾನ್ ಅಂತ ಬರೋಕಲ್ಲ ಅಂತ ಕೂತಿದ್ದ. ದೊಡ್ಡ ಫ್ಯಾನ್, ನಾನೇ ಕರ್ಕೊಂಬಂದೆ. ಬಾರೋ ಆಯ್ತು ಇನ್ನೊಂದಿಸ್ ಬರೀವಂತೆ. ದೊಡ್ಡ ಫ್ಯಾನ್ ಅಂತ ಏನಲ್ಲ ಗೈಸ್, ಇಲ್ಲಿವರೆಗೂ ಬಂದಿದೀವಿ, ಸೊ ನೋಡೋಣ ಅನ್ನೋದೊಂದಷ್ಟೇ. ನಮ್ ಕನ್ನಡ ಆಕ್ಟರ್ಸ್ ನ ಸಪೋರ್ಟ್ ಮಾಡೋಣ. ಬೇರೆ ಕಣೆಯ ಸಪೋರ್ಟ್ ಮಾಡಿದವ್ರು ಬೆಳೆಯಲ್ವ? ಅವರು ಬೆಳಿತಾರೆ. Yeah.